ಅಭಿನಂದನೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ವಿರೋಧ ಪಕ್ಷದ ನಾಯಕರಾದಂತಹ ವಿರೋಧ ಪಕ್ಷದ ನಾಯಕರಾದಂತಹ ಸರ್ವನಾರಾಯಣಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಶ್ರೀಯುತ ಅಶೋಕ್ ತಾರಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಅರುಣ್ ಶಾಪುರ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಸಂಪನ್ನಿಸರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ವಿಶೇಷವಾಗಿ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೊಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಆತ್ಮೀಯ ಮೈಕೊಡ ಹೊಸದಾಗಿ ನೋಡ್ತೀರ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಮೊನ್ನೆ ದಿನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮೊನ್ನೆ ದಿನಕ್ಕೆ 11 ವರ್ಷಗಳ ದೇಶ ಸೇವೆಯನ್ನ ಮೊನ್ನೆ ಪೂರೈಸಿದ್ದಾರೆ. ಹನ್ನೊಂದು ವರ್ಷಗಳಿಗೂ ಹೆಚ್ಚು ಕಾಲ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ತದನಂತರದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿ 11 ವರ್ಷಗಳ ಕಾಲ ಒಂದು ಸುದೀರ್ಘವಾಗಿ ಒಂದು ಉತ್ತಮ ಆಡಳಿತವನ್ನು ಕೊಡೋದ್ರ ಮುಖೇನ ಒಂದು ಭಾರತವನ್ನ ಮುನ್ನಡೆಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದ ಪರಿಣಾಮವಾಗಿ ಕಳೆದ 11 ವರ್ಷದಲ್ಲಿ ಅನೇಕ ಜನಪರ ಯೋಜನೆಗಳನ್ನ ಕೊಡ್ತಾ ಇರ್ತಕ್ಕಂಥ ಪರಿಣಾಮವಾಗಿ ಸಾಕಷ್ಟು ಆರ್ಥಿಕ ಸುಧಾರಣೆಗಳನ್ನ ಅನುಸರಿಸಿರ್ತಕ್ಕಂಥ ಪರಿಣಾಮವಾಗಿ ನಮ್ಮೆಲ್ಲರೂ ಕೂಡ ಹೆಮ್ಮೆ ಇದೆ. ಇವತ್ತು ಭಾರತ ಜಪಾನ್ ಅನ್ನು ಸಹ ಹಿಂದಿಕ್ಕಿ ಇವತ್ತು 4ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತ ಹೊರಹೊಮ್ಮಿರ್ತಕ್ಕಂಥದ್ದು ನಾವು ನೋಡಿದೆ. ಕಳೆದ 11 ವರ್ಷದಲ್ಲಿ ನಮ್ಮ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಜಿ ನೇತೃತ್ವದ ಎನ್ಡಿಎ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು, ಡಿಜಿಟಲ್ ಇಂಡಿಯಾ ಇರಬಹುದು, ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಇರಬಹುದು, ಸ್ವಚ್ಛ ಭಾರತ್ ಮಿಷನ್ ಇರಬಹುದು, ಮೇಕ್ ಇನ್ ಇಂಡಿಯಾ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಜಲ್ ಜೀವನ್ ಮಿಷನ್, ಸ್ಟಾರ್ಟ್ಅಪ್ ಇಂಡಿಯಾ, ಈ ರೀತಿ ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ನಿರಂತರವಾಗಿ ಈ ದೇಶಕ್ಕೆ ಕೊಡ್ತಾ ಇರತಕ್ಕಂಥ ಪರಿಣಾಮವಾಗಿಯೇ ಇವತ್ತು ಭಾರತ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಬಿಕಾಸ್ ಆಫ್ ದ ಡೈನಮಿಕ್ ಲೀಡರ್ಶಿಪ್ and a visionary leadership under Prime Minister Narendra Modi ji, today India has emerged as the 4th largest economy. ಇದು ನಾವು ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ. ಮತ್ತೆ ಕರ್ನಾಟಕ ರಾಜ್ಯಕ್ಕೂ ಸಹ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಹಣಕಾಸಿನ ಸಹಾಯವನ್ನು ನೀಡಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ಬಂದ ನಂತರದಲ್ಲಿ 2014ರಿಂದ ಈಚೆಗೆ ನಮ್ಮ ರಾಜ್ಯದಲ್ಲಿ ರೈಲ್ವೇಸ್ಗೆ ಸುಮಾರು 2702 ಕೋಟಿ ರೂಪಾಯಿಯಷ್ಟು ಅಂದ್ರೆ ಅಭಿವೃದ್ಧಿಗೆ ಹಣವನ್ನು ನೀಡಿತ್ತು ನಮ್ಮ ಸರ್ಕಾರ. ಮತ್ತು NDA 2
ತದನಂತರದಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ರೈಲ್ವೆ ಅಭಿವೃದ್ಧಿಗೋಸ್ಕರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನೀಡಿದ್ದಾರೆ. ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಇರಬಹುದು, ಎಲ್ಲ ವಿಚಾರಗಳಲ್ಲಿ ನಮ್ಮ ರಾಜ್ಯಕ್ಕೆ 10 ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಕೂಡ ನಮ್ಮ ರಾಜ್ಯಕ್ಕೆ ಕೊಟ್ಟಿರುವುದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಎಲ್ಲದಕ್ಕೂ ಸಹ ಇವತ್ತು ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಇವತ್ತು ಸಹಕಾರವನ್ನು ಕೊಡ್ತಾ ಇದೆ, ಅನುದಾನವನ್ನು ಕೂಡ ಇವತ್ತು ಕೊಡ್ತಾ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳೋದಕ್ಕೆ ಇಚ್ಛಪಡ್ತೇನೆ. ನಮ್ಮ ರಾಜ್ಯದ ಜನತೆಯ ಪರವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ 11 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಭಾರತ ಜಗತ್ತಿನ ಒಂದು 4ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ನಾಡಿನ ಜನತೆಯ ಪರವಾಗಿ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ, ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ ಕೆಲವು ದಿನಗಳಿಂದ ಅಥವಾ ಇತ್ತೀಚಿನ ದಿನಗಳಲ್ಲಿ ಬಹಳ ಅವಿವೇಕತನದ ನಿರ್ಧಾರಗಳನ್ನ ಈ ಸರ್ಕಾರ ತೆಗೆದುಕೊಳ್ತಾ ಇದೆ. ಮತ್ತೊಮ್ಮೆ ಹೇಳ್ತಾನೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಒಂದು ಅವಿವೇಕತನದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರೆ, ಪದೇ ಪದೇ ತೆಗೆದುಕೊಳ್ತಾ ಇದ್ದಾರೆ. ಮೊದಲನೇದು ಬಹಳ ದುಃಖ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಮೊನ್ನೆ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನೀತಿ ಆಯೋಗದ ಒಂದು ಮಹತ್ವದ ಸಭೆ ದೆಹಲಿಯಲ್ಲಿ ನಡೆಯಿತು. ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಹುತೇಕ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಇದೆ, ಪಕ್ಕದ ತೆಲಂಗಾಣ ರಾಜ್ಯ ಅಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನ, ಆ ರಾಜ್ಯಗಳ ಒಂದು ದೂರದೃಷ್ಟಿತ್ವವನ್ನ, ವಿಚಾರಗಳನ್ನ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದೇ ದುರಾದೃಷ್ಟ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ಒಂದು ನೀತಿ ಆಯೋಗದ ಸಭೆಯನ್ನ ಬಹಿಷ್ಕರಿಸಿದ್ರೋ ಅಥವಾ ಹೋಗಕ್ಕೆ ಸಾಧ್ಯ ಆಗಲಿಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ರಾಜ್ಯದ ಮುಖ್ಯಮಂತ್ರಿಗಳು ಆ ನೀತಿ ಆಯೋಗದ ಸಭೆಗೆ ಹೋಗದೇನೆ ರಾಜ್ಯಕ್ಕೆ ಇವತ್ತು ಅಪಚಾರವನ್ನು ಎಸಗಿದ್ದಾರೆ, ರಾಜ್ಯಕ್ಕೆ ಇವತ್ತು ದ್ರೋಹ ಬಗೆತಕ್ಕಂಥ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನೇರವಾಗಿ ಮಾತನ್ನ ಹೇಳ್ತೇನೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಅಂತೇಳಿ ರಾಜ್ಯದ ಜನತೆಗೆ ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಅಥವಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನ ಸಿದ್ದರಾಮಯ್ಯನವರು ಇವತ್ತು ಸ್ಪಷ್ಟಪಡಿಸಬೇಕಾಗಿದೆ. ಇವತ್ತು ಈ ಮಟ್ಟಕ್ಕೆ ಇವತ್ತು ರಾಜಕಾರಣವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ರಾಜ್ಯದ ಅಭಿವೃದ್ಧಿ ವಿಚಾರ ಬಂದಾಗೂ ಸಹ ಈ ರೀತಿ ಅಪಪ್ರಚಾರಗಳನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷದ ಹಾದಿಯನ್ನು ತುಳಿದುಕೊಂಡು ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡೋದಕ್ಕೆ ತಾವೇನು ಹೊರಟಿದ್ದೀರಿ, ಇದು ಖಂಡಿತ ಸರಿಯಲ್ಲ, ಇದು ಅಕ್ಷಮ್ಯ ಅಪರಾಧ. ಎರಡನೇ ವಿಚಾರ, ಇತ್ತೀಚೆಗೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ಮತ್ತೊಂದು ನಿರ್ಧಾರ, ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನ
ತಾಂತ್ರಿಕ ಕಾರಣಗಳನ್ನ ಒಡ್ಡಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನ ಮುಚ್ಚುತ್ತೇವೆ, ಹೊಸ ಜನೌಷಧಿ ಕೇಂದ್ರಗಳಿಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವ ನಿರ್ಧಾರ ಯಾವ ಮೂರ್ಖರು ಇದನ್ನು ಸಲಹೆ ಕೊಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ. ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆಗಳು ಏನಾಗಿದೆ, ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಡು ಬಡವರಿಗೂ ಕೂಡ ಅನುಕೂಲ ಆಗಬೇಕು, ಕೈಗೆಟಕುವ ರೀತಿಯಲ್ಲಿ ದರದಲ್ಲಿ ಅವರಿಗೆ ಪ್ರತಿನಿತ್ಯ ಔಷಧಿಗಳು ಸಿಗಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನರೇಂದ್ರ ಮೋದಿಜಿಯವರು ಜನೌಷಧಿ ಕೇಂದ್ರ 2014ರಲ್ಲಿ ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು. ನಮ್ಗೆ ಹೆಮ್ಮೆ ಇದೆ. ಅಂದಿನ ಕೇಂದ್ರ ಸಚಿವರು ಅನಂತಕುಮಾರ್ ಅವರು ಸಹ ಬಹಳ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮ ಘೋಷಣೆ ಆದ ನಂತರದಲ್ಲಿ ಪ್ರಪ್ರಥಮವಾಗಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದು ಅನುಷ್ಠಾನ ಆಯಿತು. ನಮಗೆ ಗೊತ್ತಿಲ್ಲ, ಇವತ್ತು ಇಡೀ ದೇಶದಲ್ಲಿ ಇವತ್ತು ಈ ಒಂದು ಜನೌಷಧಿ ಕೇಂದ್ರಗಳಿಂದ ಸುಮಾರು 30-40 ಸಾವಿರ ಕೋಟಿ ರೂಪಾಯಿ ಇವತ್ತು ಉಳಿತಾಯ ಆಗಿದೆ ಬಡವರಿಗೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಅವರು ಪ್ರಾಮಾಣಿಕರೇ ಆಗಿದ್ರೆ ಇವತ್ತು ವಾಸ್ತವಿಕ ಸತ್ಯವನ್ನ ಅರ್ಥ ಮಾಡ್ಕೋಬೇಕಾಯಿತು. ಜನೌಷಧಿ ಕೇಂದ್ರಗಳಿಂದ ಯಾವ ರೀತಿ ಬಡವರಿಗೆ ಅನುಕೂಲ ಆಗ್ತಾ ಇದೆ, ಸರ್ಕಾರದಿಂದ ಕೊಡಬಾರದು ಅಂತ ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರದಿಂದ ಕೊಡ್ಲಿ. ಆದ್ರೆ ಏನಾಗಿದೆ, ವಾಸ್ತವಿಕ ಪರಿಸ್ಥಿತಿ ಏನಿದೆ, ಇವತ್ತು ಆಸ್ಪತ್ರೆಗಳಲ್ಲಿ ಸರಿಯಾಗಿ ಔಷಧಿಗಳು ಸಿಗ್ತಾ ಇಲ್ಲ. ವೈದ್ಯರು ಇವತ್ತು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ, ಬಡವರು ಹೋಗಿ ಹೊರಗಡೆ ಖಾಸಗಿ ಮೆಡಿಕಲ್ ಶಾಪಲ್ಲಿ ತೆಗೆದುಕೊಳ್ಬೇಕು. ಮತ್ತೆ ನೂರಾರು ಯುವಕರಿಗೆ ಉದ್ಯೋಗ ಕೂಡ ಸೃಷ್ಟಿಯಾಗಿದೆ, ಸಾವಿರಾರು ಯುವಕರಿಗೆ ಇದರಿಂದ ಅನುಕೂಲ ಆಗ್ತಾ ಇದೆ. ನೀವು ರಾಜ್ಯ ಸರ್ಕಾರದಿಂದ ನಿಮ್ಮ ವ್ಯವಸ್ಥೆಗಳನ್ನ ಸರಿಪಡಿಸಿಕೊಂಡು ಅದನ್ನು ಸುಧಾರಣೆ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಏನೋ ಒಂದು ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಈ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಇವತ್ತು ಕಲ್ಲಾಗ್ತಕ್ಕಂಥದ್ದು, ಇವತ್ತು ಜನೌಷಧಿ ಕೇಂದ್ರ ಮುಚ್ಚುವ ಪರಿಣಾಮವಾಗಿ ಯಾವ ರೀತಿ ಬಡವರಿಗೆ ಇವತ್ತು ಅನ್ಯಾಯ ಆಗ್ತದೆ ಅದನ್ನು ಕೂಡ ಯೋಚನೆ ಮಾಡಬೇಕಾಗಿತ್ತಲ್ಲ. ಅಂದ್ರೆ ಈ ಮಟ್ಟಕ್ಕೆ ರಾಜಕಾರಣವನ್ನ ಮಾಡಬೇಕಾಗಾದ್ರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ನರೇಂದ್ರ ಮೋದಿಜಿಯವರು ಅಂತ ಹೇಳಿದ್ರೆ ಅತ್ಯಂತ ಒಂದು ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಪ್ರಧಾನಮಂತ್ರಿಗಳು. ಹಿ ಬಿಲಾಂಗ್ಸ್ ಟು ಎ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ? ಯಾಕೆಂತ ಹೇಳಿದ್ರೆ ಜನೌಷಧಿ ಕೇಂದ್ರ ಅಂದ್ರೆ ಆಸ್ಪತ್ರೆ ಒಳಗೆ ಮೋದಿಜಿಯವ್ರ ಫೋಟೋನು ಕೂಡ ಇರ್ತದೆ, ಅದನ್ನು ಕೂಡ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈ ತರ ನಿರ್ಧಾರಗಳು ಖಂಡಿತ ರಾಜ್ಯಕ್ಕೂ ಕೂಡ ಒಳ್ಳೇದಾಗೋದಿಲ್ಲ, ಬಡವರಿಗೂ ಕೂಡ ಇವತ್ತು ಅನ್ಯಾಯ ಆಗ್ತಾ ಇದೆ. ಇಂಥ ನಿರ್ಧಾರವನ್ನ ರಾಜ್ಯ ಸರ್ಕಾರ ಹಿಂದೆ ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಭಾರತೀಯ ಜನತಾ ಪಾರ್ಟಿಗ ಇದ್ರ ಬಗ್ಗೆ ಒಂದು ಹೋರಾಟಕ್ಕೂ ಕೂಡ ನಾವು ಕರೆಯನ್ನ ಕೊಡ್ತೇವೆ. ಈ ರೀತಿ ಬಡವರ ವಿಚಾರದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ರಾಜ್ಯ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಿರ್ತಕ್ಕಂಥ ಅಥವಾ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ರು, ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ಮರು ನಾಮಕರಣ ಮಾಡ್ತೇವೆ ಅಂತೇಳಿ. ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಯಾವ ಸಚಿವರಿಗೆ ಏನ್ ಅನ್ನಿಸ್ತದೋ ನೀವು ಕ್ಯಾಬಿನೆಟ್ ಅಲ್ಲಿ ಇಟ್ಟಾಗ ನಿರ್ಧಾರ ಮಾಡ್ತೀರಾ. ನಾಳೆ ವಿಜಯಪುರ ಜಿಲ್ಲೆ ಅಲ್ಲಿ ಒಬ್ಬ ಉಸ್ತುವಾರಿ ಸಚಿವರು ಅವರು ಇನ್ನೇನೋ ಬೇರೆ ಹೆಸರು ಇಡಬೇಕು ಅನ್ನಿಸ್ತದೆ. ನಾಳೆ ಶಿವಮೊಗ್ಗ ಜಿಲ್ಲೆಗೆ ಮತ್ತೆ ಅಲ್ಲಿ ಸಚಿವರು ಏನಾರೋ ಒಂದು ಸಲಹೆಗಳನ್ನು ಕೊಡ್ತಾರೆ. ಈ ರೀತಿ ಸ್ವೇಚ್ಛಾಚಾರದಿಂದ ಮಂತ್ರಿಗಳಿಗೆ ಖುಷಿ ಕೊಡ್ತದೆ ಅಂತೇಳಿ ಯಾವ ಹೆಸರುಗಳನ್ನು ಬೇಕಾದ್ರೂ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಏನ್ ಸ್ಯಾಂಟಿಟಿ ಇದೆ? ಹಾಗಾದ್ರೆ ರಿಯಲ್ ಎಸ್ಟೇಟ್ ಒಂದೇ ಮಾನದಂಡ ರಾಜ್ಯ ಸರ್ಕಾರದ ತೀರ್ಮಾನಕ್ಕಾಗಾದ್ರೆ ಇವತ್ತು ನಮ್ಮ ಕಣ್ಮುಂದೆ ಇರುತ್ತೆ ಎಲೆಕ್ಟ್ರಾನಿಕ್ ಸಿಟಿ. ಆ ಕಾಲದಲ್ಲಿ ಬಳಗಾರ್ ಅಂತಕ್ಕಂಥ ಒಬ್ಬ ಹಿರಿಯರು ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇವತ್ತು ಎಕರೆಗೆ 5 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. ಆ ಕಾಲದಲ್ಲಿ ಯಾರು ಕೂಡ ಮುಂದೆ ಬರ್ತಾ ಇರಲಿಲ್ಲ. ಅದೇ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಇವತ್ತು 50 ಕೋಟಿ ರೂಪಾಯಿ ಕೊಟ್ಟರು ಕೂಡ ಒಂದು ಎಕರೆ ಜಮೀನು ಸಿಗೋದಿಲ್ಲ. ಆದ್ರೆ ಅಭಿವೃದ್ಧಿಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಸೊ ರಿಯಲ್ ಎಸ್ಟೇಟ್ ಕೆನಾಟ್ ಬಿ ದ ಪ್ಯಾರಾಮೀಟರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್.
ನೀವು ಬರೀ ರಿಯಲ್ ಎಸ್ಟೇಟ್ ಮಾನದಂಡ ರಾಜ್ಯದ ಅಭಿವೃದ್ಧಿಗೆ ಅಂತ ಹೇಳಿದ್ರೆ ಆ ಭಾಗದ ರೈತರ ಪರಿಸ್ಥಿತಿ ಏನಾಗಬೇಕಾಗಾದ್ರೆ? ಈ ರೀತಿ ಹಿಂದೆ ಮುಂದೆ ಆಲೋಚನೆ ಮಾಡದೇನೆ ಯಾರಿಗೋ ಖುಷಿ ಪಡಿಸಕ್ಕೆ ಅಥವಾ ಈ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ರೈತರಿಗೂ ಕೂಡ ಒಳ್ಳೇದಾಗೋದಿಲ್ಲ, ಅಲ್ಲಿ ಅಭಿವೃದ್ಧಿನೂ ಕೂಡ ನೀವು ಕಾಣೋದಕ್ಕೆ ಸಾಧ್ಯ ಇಲ್ಲ. 4ನೇ ವಿಚಾರ, ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇದು ಹಗುರವಾಗಿ ತೆಗೆದುಕೊಳ್ತಕ್ಕಂಥ ವಿಚಾರ ಖಂಡಿತ ಅಲ್ಲ. 1916ರಲ್ಲಿ ಮಹಾರಾಜರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ. ಇವತ್ತು ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಯಾವ ರೀತಿ ನಮ್ಮ ರಾಜ್ಯ ಅಭಿವೃದ್ಧಿ ಆಯಿತು, ಯಾವ ರೀತಿ ಕೈಗಾರಿಕೋದ್ಯಮಗಳು ಇರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿ ಅಭಿವೃದ್ಧಿ ಆಗ್ತಕ್ಕಂಥ ತೀರ್ಮಾನ ತೆಗೆದುಕೊಂಡಿದ್ರು, ಅದೇ ರೀತಿ ಇವತ್ತು ಈ ಒಂದು KSIDL ಕೂಡ. ಆದದ್ದು ರಾಜ್ಯ ಸರ್ಕಾರ ಯಾರೋ ಪರಿಣಿತರು ಹೇಳ್ತಾರೆ, ಯಾರೋ ಪರಿಣಿತರು ಹೇಳಿದ್ರು ಅಂತೇಳಿ ಇವತ್ತು 6-6.5 ಕೋಟಿ ಇವತ್ತು ತಮನ್ನಾ ಬಾಟೆಗೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀರಿ ಅಂತ ಹೇಳಿದ್ರೆ ಸ್ವಲ್ಪನಾದ್ರೂ ಸರ್ಕಾರಕ್ಕೆ ಏನಾದ್ರೂ ಬೇಕಲ್ಲ? ಹಾಗಾದ್ರೆ ನಾ ಚಾಲೆಂಜ್ ಮಾಡ್ತೀನಿ. ಇವತ್ತು ಇವ್ರದ್ದೇನೋ ತಮನ್ನಾ ಬಾಟೆಗೆ ಇವತ್ತು 6.5 ಕೋಟಿ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಕ್ ಹೋಗಿದ್ದಾರೆ. ಇನ್ನು ಒಂದು ವರ್ಷ ಆದ್ಮೇಲೆ ನೀವು ಲೆಕ್ಕ ಪುಸ್ತಕ ತಗೊಂಡು ನೋಡಿ 60 ಲಕ್ಷನೂ ಲಾಭ ಮಾಡೋದಕ್ಕಾಗೋದಿಲ್ಲ. ನೀವು 6.5 ಕೋಟಿ ಬಂಡವಾಳ ಹಾಕಿದ್ರೆ ಅಟ್ಲೀಸ್ಟ್ 60 ಕೋಟಿರ ಲಾಭ ಬರಬೇಕು ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಮನಸೋ ಇಚ್ಛೆ ಇಂಥ ನಿರ್ಧಾರ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ಗೆ ತಮನ್ನಾ ಬಾಟೆ ಅಂತ ಹೀರೋನ್ ತಗೊಬಂದವ್ರು ಬ್ರ್ಯಾಂಡ್ ಅಂಬಾಸಿಡರ್ ಇಂತ ಮಾಡ್ತಕ್ಕಂಥ ತೀರ್ಮಾನ, ಇದರಲ್ಲಿ ರಾಜ್ಯದ ಹಿತಾಸಕ್ತಿ ಇದೆಯೋ ಅಥವಾ ರಾಜಕಾರಣಿಗಳ ಹಿತಾಸಕ್ತಿ ಇದೆಯೋ ಅದನ್ನು ಸ್ಪಷ್ಟಪಡಿಸಬೇಕು ಇವರು. ಈ ರೀತಿ ಮನಸೋ ಇಚ್ಛೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಇವತ್ತು ಅರ್ಥ ಆಗ್ತದೆ ಪಾಪ ಸಿದ್ದರಾಮಯ್ಯನವರ ಪರಿಸ್ಥಿತಿ. ಒಂದು ಕಡೆ ಅವರ ಗ್ಯಾರಂಟಿಗಳನ್ನು ಪೂರೈಸಬೇಕು, ಹಣಕಾಸನ್ನು ಕ್ರೋಢೀಕರಿಸೋದಕ್ಕೆ ಪರದಾಡ್ತಾ ಇದ್ದ ರಾಜ್ಯ ಸರ್ಕಾರ. ಆದ್ರೆ ಮತ್ತೊಂದು ಕಡೆ ಇವರ ರೆವಿನ್ಯೂನ ಜಾಸ್ತಿ ಮಾಡಬೇಕು ಅಂತೇಳಿ ಏನ್ ಬೇಕಾದ ನಿರ್ಧಾರ. ಇವತ್ತು ಎಕ್ಸೈಸ್ ಪಾಲಿಸಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. 200%, 250% ಇವತ್ತು ಹೈಕ್ ಮಾಡಿರ್ತಕ್ಕಂಥದ್ದು. ಇದ್ರ ಪರಿಣಾಮ ಏನು? ಇವತ್ತು ರಾಜ್ಯದಲ್ಲಿ ಕುಡುಕರನ್ನು ಜಾಸ್ತಿ ಮಾಡ್ತಾರೆ. ಇವರು ಎಕ್ಸೈಸ್ ಅಂಗಡಿಗಳು ಅಷ್ಟೊಂದು ಲೈಸೆನ್ಸ್ ಫೀಸ್ ಕೊಟ್ಟು ಇದ್ರ ಪರಿಣಾಮ ಏನು? ಕುಡುಕರನ್ನು ಜಾಸ್ತಿ ಮಾಡಕ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದವ್ರು. ಹಾಗಾದ್ರೆ ನಿಮ್ ರೆವಿನ್ಯೂ ಜಾಸ್ತಿ ಆಗಬೇಕು ಅಂತೇಳಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಬರೀ ಟಾರ್ಗೆಟ್ಗಳನ್ನ ಜಾಸ್ತಿ ಮಾಡಿ ಎಲ್ಲ ಇಲಾಖೆಗೆ. ನೋಡಿ, ನಿನ್ನೆ ದಿನ ಮಂಡ್ಯದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಇವತ್ತು ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳು ಕೂಡ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ಗೋಸ್ಕರ ಟಾರ್ಗೆಟ್ ಅನ್ನು ನೀಡಿದ್ದಾರೆ. ಅದೇ ರೀತಿ ಇವತ್ತು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಪೊಲೀಸರು ಕೂಡ ಟಾರ್ಗೆಟ್ ಅನ್ನು ನೀಡಿದ್ದಾರೆ. ಅದರ ಪರಿಣಾಮನೇ ನಿನ್ನೆ ಮಂಡ್ಯದಲ್ಲಿ ಏನು ಪಾಪ ಆ ಬಡ ಕುಟುಂಬ ನಾಯಿ ಕಡ್ದಿದೆ ಅಂತೇಳಿ ಆಸ್ಪತ್ರೆ ಕರ್ಕೊಂಡೋಗಿ ಔಷಧಿ ಕೊಡಿಸಬೇಕು ಅಂತೇಳಿ ಮೋಟರ್ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಟ್ರಾಫಿಕ್ ಪೊಲೀಸು ಏಕಾಏಕಿ ವಾಹನ 2 ವೀಲರ್ ಅನ್ನ ತಡಿತಕ್ಕಂತ ಪ್ರಯತ್ನ ಮಾಡ್ತಾರೆ. ತಕ್ಷಣ ಆ ಮೋಟರ್ ಬೈಕ್ ಕೀನ ಕಸ್ಕೊಳಕ್ ಹೋಗ್ತಾರೆ. ಅದ್ರ ಪರಿಣಾಮ ಮಗುವಲ್ಲಿ ಜಾರ್ ಬೀಳ್ತದೆ, ಪ್ರಾಣವನ್ನ ಕಳ್ಕೊಳ್ತದೆ. ಯಾರು ಹೊಣೆಗಾರ ಇದಕ್ಕೆ? ಇವತ್ತು ರಾಜ್ಯ ಸರ್ಕಾರ ಎಲ್ಲ ಇಲಾಖೆಗಳಲ್ಲಿ ಈ ರೀತಿ ಒತ್ತಡಗಳನ್ನ ಹಾಕೊಂಡಿ ರೀತಿ ರಾಜ್ಯದಲ್ಲಿ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು, ಎಲ್ಲವೂ ಸರಿ. ಆದ್ರೆ ಈ ರೀತಿ ಅನಾಹುತಗಳು ಕೂಡ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಾದ್ರೆ? ಮತ್ತೊಂದು ಕಡೆ ರಾಜ್ಯ ಸರ್ಕಾರ ವಿರೋಧ ಪಕ್ಷಗಳ ಮೇಲೆ ಸವಾರಿಯನ್ನ ಮಾಡ್ತಾ ಇದೆ. ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಸವಾರಿ ಮಾಡ್ತಾ ಇದೆ. ವಿರೋಧ ಪಕ್ಷದ ಶಾಸಕರ ಮೇಲೆ ಕೇಸ್ಗಳನ್ನು ಹೂಡಿ ಬೆದರಿಸತಕ್ಕಂತ ಕುತಂತ್ರ ಕೂಡ ಮಾಡ್ತಾ ಇದೆ.
ನಿನ್ನೆ ದಿನ ನಾವು ಗುಲ್ಬರ್ಗದಲ್ಲಿ ನಾವು ಪ್ರತಿಭಟನೆ ಮಾಡಿದ್ವಿ ಪ್ರಿಯಾಂಕ ಖರ್ಗೆ ವಿರುದ್ಧ. ಅಲ್ಲಿ ಜಿಲ್ಲೆಯ ಆಡಳಿತ ಯಾವ ರೀತಿ ವಿಫಲವಾಗಿದೆ, ಪೊಲೀಸ್ ಇಲಾಖೆ ಯಾವ ರೀತಿ ಕೈಬೊಂಬೆ ಆಗಿ ವರ್ತನೆ ಮಾಡ್ತಾ ಇದೆ, ಈ ಎಲ್ಲಾ ವಿಚಾರಗಳನ್ನು ಹಿಡ್ಕೊಂಡು ನಾವು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ವಿ. ಅವತ್ತು ಮಾತನಾಡ್ತಾ ರವಿಕುಮಾರ್ ಕೆಲವು ಒಂದು ಮಾತುಗಳನ್ನು ಹೇಳಿದ್ದಾರೆ. ಅವರು ತದನಂತರ ಕ್ಷಮೆನೂ ಕೂಡ ಕೇಳಿದ್ದಾರೆ. ಆದ್ರೆ ಇವತ್ತು ಅವ್ರ ವಿರುದ್ಧ ಅಲ್ಲಿ ಯಾರೋ ಹೋಗಿ ಥರ್ಡ್ ಪಾರ್ಟಿ ಮೂಲಕ ಕಂಪ್ಲೇಂಟ್ ಕೊಡಿಸ್ತಾರೆ, ಅದ್ರ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡ್ತಾರೆ. ಮಂಗಳೂರಿನಲ್ಲಿ ಭರತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು, ಹಿಂದೆ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರು, ಅವ್ರು ಕೋರ್ಟಲ್ ಸ್ಟೇನು ತೆಗೆದುಕೊಂಡು ಬಂದ್ರು. ಅಂದ್ರೆ ಈ ರೀತಿ ವಿರೋಧ ಪಕ್ಷದವ್ರನ್ನ ಹೆದರಿಸ್ತಕ್ಕಂಥದ್ದು. ಮೊನ್ನೆ ಸದನದಲ್ಲೂ ಕೂಡ ಯಾವ ರೀತಿ 18 ಶಾಸಕರ ವಿರುದ್ಧ ಇವತ್ತು ಅಮಾನತು ಮಾಡಿ ಸಸ್ಪೆಂಡ್ ಮಾಡಿ, ಈಗ ಮೊನ್ನೆ ದಿನ ಸ್ಪೀಕರ್ ಅವರು ಅದನ್ನ ಮಧ್ಯಸ್ಥಿಕೆ ವಹಿಸಿ ಅದನ್ನು ವಿಡ್ರಾ ಮಾಡಿದ್ದಾರೆ, ರಿವೋಕ್ ಮಾಡಿದ್ದಾರೆ ಸಸ್ಪೆನ್ಷನ್. ಸ್ವಾಗತ ಮಾಡ್ತೇನೆ. ಆದರೆ ಸರ್ಕಾರದ ಒತ್ತಡಕ್ಕೆ ಮಣಿದು ಗೌರವಾನ್ವಿತ ಸ್ಪೀಕರ್ ಅವರು ಆ ತೀರ್ಮಾನವನ್ನು ಘೋಷಣೆ ಮಾಡಿದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷವನ್ನ ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ರೀತಿ ವಿರೋಧ ಪಕ್ಷದವ್ರನ್ನ ಬೆದರಿಸ್ತಕ್ಕಂಥದ್ದು ಕರ್ನಾಟಕದ ಜನರ ಬದುಕಿಗೆ ಶಾಪವಾದ ವಸೂಲಿ ಸರ್ಕಾರ. ಇದನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರುಗಳು ಇದನ್ನ ಬಿಡುಗಡೆ ಮಾಡಿದ್ರು ಕಳೆದ ವಾರ. ಏನ್ ಸರ್ಕಾರ 2 ವರ್ಷಗಳನ್ನ ಪೂರೈಸಿದ್ದೇವೆ, ರಾಜ್ಯದಲ್ಲಿ ಬಹಳ ಏನೋ ಸಾಧನೆ ಮಾಡಿದ್ದೇವೆ, ಕಡಿದು ಕಟ್ಟೆ ಹಾಕಿದ್ದೇವೆ ಅಂತ ಹೇಳಿಲ್ಲ. ಜಿಲ್ಲಾ ಕೇಂದ್ರಗಳಲ್ಲಿ ಸರ್ಕಾರದ ದುಡ್ಡನ್ನ ಪೋಲ್ ಮಾಡಿ ದುರುಪಯೋಗ ಮಾಡಿಕೊಂಡೇನು ಜಾತ್ರೆ ಮಾಡ್ಕೊಂಡು ಹೊರಟಿದ್ರು. ಈ ಸರ್ಕಾರ ಕಳೆದ 2 ವರ್ಷದಲ್ಲಿ ಯಾವ ರೀತಿ ಭ್ರಷ್ಟಾಚಾರಗಳನ್ನು ಮಾಡಿದ್ದಾರೆ, ಯಾವ ರೀತಿ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ ನಿರಂತರವಾಗಿ ನಡೀತಾ ಇದೆ, ಯಾವ ರೀತಿ ವಸೂಲಿ ಮಾಡ್ತಾ ಇದ್ದಾರೆ, ಇದೆಲ್ಲದರ ಪರಿಣಾಮವಾಗಿ ಜನ ಯಾವ ರೀತಿ ಶಾಪ ಆಗ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡಬೇಕು, ಸತ್ಯವನ್ನ ಬಯಲು ಮಾಡಬೇಕು ಅಂತೇಳಿ ಈ ಒಂದು ಚಾರ್ಜ್ ಶೀಟ್ ಅನ್ನು ನಾವು ಬಿಡುಗಡೆ ಮಾಡಿದ್ವಿ. ನಮ್ಮ ವಿರುದ್ಧ ಇವತ್ತು ಮಾನನಷ್ಟ ಮೊಕದ್ದಮೆ, ವಿರೋಧ ಪಕ್ಷದ ಮೇಲೆ ಇವತ್ತು ಮಾನನಷ್ಟ ಮೊಕದ್ದಮೆ. ಮಾನ ನಷ್ಟ ಆಗಿದ್ರೆ ತಾನೇ ಅವ್ರು ಮೊಕದ್ದಮೆ ಆಗ್ತಕ್ಕಂಥದ್ದು. ಕಳೆದ 2 ವರ್ಷದಲ್ಲಿ ಏನ್ ಮಾಡಿದ್ದೀನಿ ರಾಜ್ಯದಲ್ಲಿ? ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಏನ್ ಮಾಡಿದ್ರಿ ನೀವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ? ನಮ್ಮ ನಡೆ ಕೃಷ್ಣ ಕಡೆಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನು ನೀಡ್ತೇವೆ, 5 ವರ್ಷದಲ್ಲಿ 50,000 ಕೋಟಿಯನ್ನು ಕೊಟ್ಟು ಇವತ್ತು ಆ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ತೇವೆ ಅಂತ ಹೇಳಿದ್ರಿ. ಕೃಷ್ಣ ಮೇಲ್ದಂಡೆ ಯೋಜನೆ ಏನಾಗಿದೆ ಸ್ವಾಮಿ? 2 ವರ್ಷ ಆಗಿದೆ. ನಿಮ್ಮ ಬಜೆಟ್ನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರೇನಿದ್ದಾರೆ, ನೀರಾವರಿ ಯೋಜನೆಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ? 21,000 ಕೋಟಿ. ಅದರಲ್ಲಿ ಮೈನರ್ ಇರಿಗೇಷನ್ ಕೊಡ್ತಕ್ಕಂಥದ್ದು ಎಷ್ಟು? ಕೇವಲ 5,000 ಕೋಟಿ. ನೀವ್ ಹೇಳ್ತೀರಿ ನರೇಂದ್ರ ಮೋದಿಜಿಯವರು ಬಂದಲ್ಲಿ ಭಾಷಣ ಮಾಡಿ ಹೋಗಿದ್ರು 5,300 ಕೋಟಿ ಕೊಡಬೇಕು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ. ನೀವು ಎಂಪಿಗಳು ನಾಲಾಯಕ್ಕಿದ್ದೀರಿ, ಬಿಜೆಪಿಯವರು ಕೊಡಿಸಿ ಅಂತ ಹೇಳ್ತೀರಿ. ಯಾತಕ್ಕೆ ಸ್ವಾಮಿ ಕೊಡಬೇಕು? ಸಿದ್ದರಾಮಯ್ಯನವರೇ, ನೀವೇನು ಫಸ್ಟ್ ಭರವಸೆ ಕೊಟ್ಟಿದ್ದೀರಿ ಅದನ್ನು ಈಡೇರಿಸಿ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡಿ. ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ನೀರಾವರಿ ಯೋಜನೆಗಳು 70%, 80%, 90% ಇವತ್ತು ಆಗಿ ಇನ್ನೇನು ಕಂಪ್ಲೀಟ್ ಆಗ್ತಕ್ಕಂಥ ಸ್ಟೇಜ್ನಲ್ಲಿದೆ. ಅದಕ್ಕೆ ಹಣವನ್ನ ಕೊಟ್ರೆ, ಹಣವನ್ನ ಮಂಜೂರು ಮಾಡಿದ್ರೆ ಅವೆಲ್ಲ ನೀರಾವರಿ ಕಾಮಗಾರಿಗಳೇನಿದ್ದಾವೆ ಸಂಪೂರ್ಣಗೊಂಡ್ರೆ ರಾಜ್ಯದ ರೈತರಿಗೆ ಅನುಕೂಲ ಆಗ್ತದೆ. ಅದನ್ನ ಬಿಟ್ಬಿಟ್ಟು ಬರೀ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡಿಕೊಂಡು ಇವತ್ತು ಕಾಲಹರಣ ಏನು ಮಾಡ್ತಾ ಇದ್ದೀರಿ ನೋಡಿ. ಇವತ್ತು ಮಳೆ, ವಿಪರೀತ ಮಳೆ ರಾಜ್ಯದಲ್ಲಿ. ಇನ್ನೇನು ರೈತರು ಬಿತ್ತನೆ ಮಾಡಬೇಕು, ಯಾವುದೇ ಒಂದು ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ, ರಾಜ್ಯ ಸರ್ಕಾರ ತಲೆ ಕೆಡಿಸಿಕೊಂಡಿಲ್ಲ.
ಬಿತ್ತನೆ ಬೀಜ ಎಷ್ಟು ಸ್ಟಾಕ್ ಇದೆ, ಗೊಬ್ಬರ ಏನು ಸ್ಟಾಕ್ ಇದೆ, ಜಿಲ್ಲೆಗಳಲ್ಲಿ ಏನಿದೆ ಪರಿಸ್ಥಿತಿ, ಇದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ಇದು ಯಾವ್ದ್ರ ಬಗ್ಗೆನೂ ಕೂಡ ಕಾಳಜಿ ಇಲ್ಲದೇನೆ 2 ವರ್ಷದ ಸಾಧನೆ ಮಾಡ್ಕೊಂಡು ಇವತ್ತು ಜಾತ್ರೆ ಮಾಡ್ಕೊಂಡು ಏನು ಹೊರಟಿದ್ದೀರಿ, ಇದು ಖಂಡಿತ ಸರಿಯಲ್ಲ. ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಆಗ್ರಹವನ್ನು ಮಾಡ್ತೇನೆ. ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡೋದನ್ನ ಬಿಟ್ಟು ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷದ ಹಾದಿಯನ್ನ ಬದಿಗಿಟ್ಟು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಜ್ಯದ ಬಡವರು ರೈತರ ಹಿತದೃಷ್ಟಿಯಿಂದ, ರಾಜ್ಯದಲ್ಲಿರ್ತಕ್ಕಂಥ ದೀನದಲಿತರು ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಏನಾಗಬೇಕು ಅದನ್ನು ಕೇಳಿಕೊಂಡು ಅದನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾಡಿ, ಅದು ಬಿಟ್ಬಿಟ್ಟು ಈ ರೀತಿ ಆರೋಪಗಳನ್ನು ಮಾಡಿಕೊಂಡು ವಿರೋಧ ಪಕ್ಷಗಳ ಮೇಲೆ ಏನ್ ಮಾನನಷ್ಟ ಮೊಕದ್ದಮೆ ಹಾಕ್ತೀರ ಹಾಕಿ, ನಾವು ಅದನ್ನು ಎದುರಿಸ್ತೇವೆ, ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಆದ್ರಿಂದ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ವಿರೋಧ ಪಕ್ಷಕ್ಕೂ ಕೂಡ ಇದೆ. ಅದನ್ನು ಅರ್ಥ ಮಾಡಿಕೊಂಡು ರಾಜ್ಯದಲ್ಲಿ ಆಡಳಿತ ನಡೆಸಬೇಕು, ರಾಜ್ಯದಲ್ಲಿ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಜನಗಳಿಗೆ ಯೂಸ್ ಆಗಿದ್ರೆ ಜನಗಳ ಮಧ್ಯೆ ವಿರೋಧ ಬರಬೇಕಾಗಿತ್ತು, ಆ ವಿರೋಧ ಬರ್ತಾ ಇಲ್ಲ. ಯಾಕೆ ಕೇಂದ್ರ ಸರ್ಕಾರಕ್ಕೆ ಜನೌಷಧ ಕೇಂದ್ರಗಳಿಗೆ ಸಿಬ್ಬಂದಿ ಮತ್ತೆ ಅಗತ್ಯ ಔಷಧಗಳ ಪೂರೈಕೆಗೆ ಬಿಜೆಪಿ ಆಗ್ರಹ ಮಾಡ್ತಿಲ್ಲ? ನೋಡಿ, ಆ ರೀತಿ ಏನು ವ್ಯವಸ್ಥೆಗಳು ಸರಿಪಡಿಸಬೇಕು ಅದ್ರ ಕಡೆ ರಾಜ್ಯ ಸರ್ಕಾರ ಕೂಡ ಗಮನಿಸಿ, ನಾವು ಕೂಡ ಗಮನಿಸ್ತೇವೆ. ಅದರ ಅರ್ಥ ಜನೌಷಧಿ ಕೇಂದ್ರಗಳನ್ನ ಮುಚ್ಚಾಕಬೇಕು ಅಂತಲ್ಲ. ಹಾಗಾಗಿ ಆ ರೀತಿ ಏನು ಸುಧಾರಣೆಗಳಾಗಬೇಕು ಅದ್ರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೂಡ ನಾವು ಕೂಡ ಮಾತನಾಡ್ತೇವೆ. ಅದನ್ನ ಬಿಟ್ಬಿಟ್ಟು ನೀವು ಅಲ್ಲಿ ಮೋದಿ ಕಂಡ್ರೆ ಆಗೋದಿಲ್ಲ ಅಂತೇಳಿ ಅದನ್ನ ಮುಚ್ಚಾಕ್ಬಿಡ್ತೇವೆ ಅಂತ ಹೇಳಿದ್ರೆ, ಇವತ್ತು ನ್ಯಾಷನಲ್ ಹೈವೇ ಬಗ್ಗೆ ನಾನು ಸದನದಲ್ಲೂ ಕೂಡ ಮಾತನಾಡ್ತೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಇಡೀ ದೇಶದಲ್ಲಿ ಎಲ್ಲಾ ಕಡೆ ಅಭಿವೃದ್ಧಿ ಆಗ್ತದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಕೂಡ ಸಹಕಾರ ಕೊಡದೆ ಇವತ್ತು ನ್ಯಾಷನಲ್ ಹೈವೇ ಡೆವಲಪ್ ಆಗ್ತಲ್ಲ ನಮ್ಮ ರಾಜ್ಯದಲ್ಲಿ. ಹಾಗಾಗಿ ಈ ರೀತಿ ಗೋಬೆ ಕೂರಿಸ್ತಕ್ಕಂಥದ್ದು ಆಡಳಿತ ಪಕ್ಷ ಕಾಂಗ್ರೆಸ್ ಅವರಿಗೆ ಬಹಳ ಸುಲಭ. ಅದೇ ಸುಧಾರಣೆ ಆಗಿ ಮಾಡ್ಕೊಂಡು ಸರಿಪಡಿಸ್ಕೋಬೇಕು, ಅದ್ರ ಬಗ್ಗೆ ಸಲಹೆ ಕೊಡ್ಲಿ ಅವರು ಕೂಡ. ನೋಡಿ, ಈ ರೀತಿ ಆರೋಪಗಳನ್ನು ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಅಡ್ಡದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋದ್ರಲ್ಲಿ ಅವರು ನಿಸ್ಸೀಮರಿದ್ದಾರೆ. ಇವತ್ತು ಅದರಿಂದ ಬಡವರಿಗೆ ಅನುಕೂಲ ಆಗಿದೆ ಅಂತಕ್ಕಂಥದ್ದು ಸತ್ಯ ಅಲ್ವಾಗಾದ್ರೆ. ಹಾಗಾಗಿ ಈ ರೀತಿ ಆರೋಪಗಳನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರದ ಯೋಜನೆ ಕಲ್ಲಾಗ್ತಕ್ಕಂಥ ಒಂದು ಷಡ್ಯಂತ್ರ ರಾಜ್ಯ ಸರ್ಕಾರ ಮಾಡ್ತಿದೆ ಹೊರತು ಅದು ಸಂಪೂರ್ಣ ಸತ್ಯಾಂಶ ಇಲ್ಲ. ಅದರಲ್ಲಿ ಕರೋನಾಗೆ ಮಾಡಿದವರು ಕಾಂಗ್ರೆಸ್ ಅವರು ಇದನ್ನು ಯಾವ ರೀತಿಯಾಗಿ ಡಿಪೆಂಡ್ ಮಾಡ್ಕೊತಿದ್ದಾರೆ ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಮಾತ್ರ ನಾವು ತೆರವುಗೊಳಿಸ್ತೀವಿ. ಯಾಕಂದ್ರೆ ಎಲ್ಲ ಕೂಡ ಇದಾಗಲೇ ಹಾಸ್ಪಿಟಲ್ ಸಿಗೋ ತರ ಅಲ್ಲರಿ ಜನ ತೀರ್ಮಾನ ಮಾಡ್ಲಿರಿ. ಇವತ್ತು ನೋಡಿ, ವಾಸ್ತವಿಕ ಸತ್ಯ ಏನು ಎಲ್ರಿಗೂ ಗೊತ್ತಿದೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಡಾಕ್ಟರ್ಸ್ಗಳು ಯಾವ ರೀತಿ ವೈದ್ಯರು ಎಲ್ಲರೂ ಇದ್ದಾರೆ ಅದೇ ರೀತಿ ಅಂತ ಹೇಳೋದಿಲ್ಲ. ಇವತ್ತೆಲ್ಲ ಖಾಸಗಿ ಇವತ್ತು ಮೆಡಿಕಲ್ ಶಾಪ್ಗಳಿಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾ ಸಂಖ್ಯೆನೇ ಜಾಸ್ತಿ ಇದೆ. ಇವತ್ತು ಬಡವರು ತೀರ್ಮಾನ ಮಾಡ್ತಾರೆ. ಇವತ್ತು ಸರ್ಕಾರದ ರಾಜ್ಯ ಸರ್ಕಾರದ ವ್ಯವಸ್ಥೆಯಲ್ಲಿ ಇಲ್ಲ, ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಜನೌಷಧಿ ಕೇಂದ್ರಗಳಲ್ಲಿ ಇವತ್ತು 100 ರೂಪಾಯಿ ಮಾತ್ರ ಇವತ್ತು 10 ರೂಪಾಯಿ ಸಿಗುತ್ತೆ ಅಂದ್ರೆ ಅದು ಉಪಯೋಗಿಸ್ಕೊಳ್ಳಿ, ಬಳಸ್ಕೊಳ್ಳಿ. ಅದು ಇವ್ರ್ಯಾರು ತೀರ್ಮಾನ ಮಾಡೋದಕ್ಕೆ? ಜನ ತೀರ್ಮಾನ ಮಾಡ್ತಾರೆ. ಅವ್ರಿಗೆ ಎಲ್ಲಿ ಸರಿ ಅನ್ಸುತ್ತೆ ಅಲ್ಲಿ ಖರೀದಿ ಮಾಡ್ತಾರೆ. ನೀತಿ ಆಯೋಗ ಸಂಬಂಧಪಟ್ಟಂತೆ ಎಲ್ಲ ಬೇರೆ ಕಡೆ ಸಭೆ ಪೂರ್ವಭಾವಿ ಸಭೆ ನಿಗದಿಯಾಗಿತ್ತು, ಹಾಗಾಗಿ ಹೋಗ್ಲಿಲ್ಲ ಅಂತ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ಕೊಟ್ಟರು. ಬಟ್ ಹೋಗ್ತಿರೋದು ತಪ್ಪೆ. ಆದ್ರೆ ಎರಡು ಸರ್ವಪಕ್ಷ ಸಭೆಗಳಿಗೆ ಪ್ರಧಾನಿ ಮೋದಿ ಅವರು ಭಾಗವಹಿಸಲಿಲ್ಲ. ದೇಶದ ಭದ್ರತೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳುವಂತಹ ಸಭೆಗಳು, ಅದನ್ನ ಕಾಂಗ್ರೆಸ್ ಮುಂದಿಟ್ಕೊಂಡು ಟೀಕೆ ಮಾಡ್ತಾ ಇದೆ. ಅವರು ಆ ಸಭೆಗೆ ಸಿದ್ದರಾಮಯ್ಯನವರು ಹೆಂಗೆ ಬ್ಯುಸಿ ಇದ್ರು, ನೀತಿ ಆಯೋಗದ ಸಭೆ ಕರೆದಾಗ ಪಾಪ ಅವ್ರ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು. ಇಂಥ ಮಹತ್ವ ಇರತಕ್ಕಂಥ ಪ್ರಧಾನಮಂತ್ರಿಗಳು ಕೂಡ ಬೇರೆ ಇದರಲ್ಲಿ ಬ್ಯುಸಿ ಇದ್ದಿದ್ದರಿಂದ ಆ ಸಭೆ ಹೋಗಕ್ಕಾಗಿಲ್ಲ. ಗೃಹ ಸಚಿವರು ಇದ್ರು. ತಮ್ಮಣ್ಣ ಪಾಟೀಲ್ ಅವರ ನೇಮಕಕ್ಕೆ ಬಿಜೆಪಿ ವಿರೋಧ ಮಾಡ್ತಿರುವಾಗ ಕೆಎಸ್ಡಿಎಲ್ ಒಂದು ದಾಖಲೆ ಬಿಡುಗಡೆ ಮಾಡಿದೆ. ಬರೋಡಾ ಸಂಸದೆಯಾಗಿದ್ದ ದೀಪಿಕಾ ಚಾರ್ಲಿ ಅವರನ್ನ 90ರ ದಶಕದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ಗೆ 25 ಲಕ್ಷ ರೂಪಾಯಿ ಕೊಟ್ಟು ರಾಯಭಾರಿಯಾಗಿ ನೇಮಕ ಮಾಡಲಾಗಿತ್ತು ಅನ್ನುವಂಥ ವಿಚಾರ. ಅದಲ್ಲದೆ ಧೋನಿ ಅವರನ್ನು ಕೂಡ ನೇಮಕ ಮಾಡಲಾಗಿತ್ತು. ಜಾವಗಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ ಇಂಥವರ ಕರ್ನಾಟಕದ ಕ್ರಿಕೆಟಿಗರಿದ್ರು ಕೂಡ ಅವತ್ತು ಧೋನಿ ಅವರನ್ನ ನೇಮಕ ಮಾಡಲಾಗಿತ್ತು. ಆಗ ಯಾವುದೋ ಬಿಜೆಪಿ ವಿರೋಧ ಮಾಡಿ ತಮ್ಮಣ್ಣ ಬ್ಯಾಟಾಗಿ 4 ಕೋಟಿ ಜಾಸ್ತಿ ಕೂಡ ಕೇಳಿ.
ಪ್ರಶ್ನೆ ಅದಲ್ಲ. ಇವತ್ತು ಹಿಂದೇನು ತಪ್ಪುಗಳಾಗಿದಾಗ ಅದೇ ತಪ್ಪುಗಳು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಾದ್ರೆ ನಾವಿವತ್ತು ಕೇಳ್ತಾ ಇರ್ತಕ್ಕಂಥದ್ದು ಅಂತ ಇತಿಹಾಸ ಇರ್ತಕ್ಕಂಥ ಅಂತ ಸಂಸ್ಥೆನ ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ರಾಜ್ಯ ಸರ್ಕಾರ ಕರ್ತವ್ಯ, ಅದು ಒಂದು ಭಾಗ. ಆ ರೀತಿ ಇವತ್ತು 6 ಕೋಟಿ 6.5 ಕೋಟಿ ಕೊಡ್ಕೊಂಡು ಆಯ್ತು, ಇನ್ನೊಂದು ವರ್ಷ ಆದ್ಮೇಲೆ ಇದೇ ಪ್ರಶ್ನೆ ಕೇಳೋಣ, ಎಷ್ಟು ಲಾಭ ಮಾಡಿದಿರಿ ಅಂತೇಳಿ. ಈ ರೀತಿ ನಾವು ನೋಡಿ, ವಿರೋಧ ಪಕ್ಷ ಟೀಕೆ ಮಾಡೋದಕ್ಕೋಸ್ಕರ ನಾವು ಟೀಕೆ ಮಾಡ್ತಾ ಇಲ್ಲ. ಇದು ನಾವು ಎತ್ತಿರ್ತಕ್ಕಂಥ ವಿಚಾರ, ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ ನಾವು ಮಾಡ್ತಾ ಇದ್ದೇವೆ. ರಾಜ್ಯದ ಜನರ ಪರವಾಗಿ ಪ್ರಶ್ನೆ ನಾವು ಎತ್ತಿದ್ದೇವೆ. ಕನ್ನಡ ನಟಿಯರನ್ನ ಹಾಕೊಳ್ಬೇಕಾಗಿತ್ತು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದೇ ನಿಮ್ಮ ಆಗ್ರಹವ? ಈಗ ಅವ್ರು ಹಾಕಿದ್ದಕ್ಕೆ ಬೇಸರವೋ ಅಥವಾ ಹಣ ಜಾಸ್ತಿ ಕೊಟ್ಟಿದ್ದಕ್ಕೆ ಆಕ್ಷೇಪವ? ಬಿಜೆಪಿ ಯಾವುದಕ್ಕೆ? ನಟಿನೇ ಹಾಕ್ಬೇಕು ಅಂತೇಳಿ ಬಿಜೆಪಿ ಅವರು ಒತ್ತಾಯ ಮಾಡ್ತಾ ಇಲ್ಲ. ಅದಕ್ಕೆ ಯಾರು ಅರ್ಹರಿದ್ದಾರೆ ಅದನ್ನ ಯಾರನ್ನ ತೆಗೆದುಕೊಂಡ್ರೆ ಅದಕ್ಕೆ ಲಾಭ ಆಗ್ತದಂತ ಹಾಕೊಳ್ಳಿ, ಮಾರ್ಕೆಟಿಂಗ್ ದೃಷ್ಟಿಯಿಂದ. ನಾನು ಅದೇ ಮಂತ್ರಿಗಳು ಹೇಳಿಕೆ ನೋಡ್ತೇವೆ, ಪರಿಣಿತರು ಯಾರು ಪರಿಣಿತರು ಪಟ್ಯಾರ ಕೊಡ್ಲಿ ಹೋಗ್ಲಿ. ಅದಕ್ಕೆ ಮಾನನಷ್ಟ ಮೊಕದ್ದಮೆ ಹಾಕಕ್ಕೆ ಹೊರಟಿರೋದವರು. ಇವೇನು ನಾವು ಜನಾಕ್ರೋಶ ಯಾತ್ರೆ ಮಾಡಿದೀವಿ, ಕಳೆದ 1-2 ತಿಂಗಳಲ್ಲಿ ನಿರಂತರವಾಗಿ ರಾಜ್ಯ ಸರ್ಕಾರದ ಬಂಡವಾಳವನ್ನ ಬಯಲೆಳೆದಕ್ಕಂತ ಕೆಲಸ ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಬಂದ್ವಿ. ಇದಕ್ಕೆ ಇವತ್ತು ಹೆದರ್ಕೊಂಡು ರಾಜ್ಯ ಸರ್ಕಾರ ನಮ್ಮನ್ನು ಬೆದರಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಜನ ಸೇರಿದ ತಕ್ಷಣ ಇವರು ಅದನ್ನೇ ಮಾನದಂಡ ಅನ್ಕೊಂಡ್ಬಿಟ್ರೆ ಅದು ಗೊತ್ತಿದೆ, ಎಲ್ಲ ಇತಿಹಾಸ ಅದ ಬಿಡಿ. ಜನ ಸೇರಿಸಬೇಕಾದ್ರೆ ಅದಕ್ಕೆ ಎಷ್ಟು ಸರ್ಕಾರಿ ವ್ಯವಸ್ಥೆಗಳು ದುರುಪಯೋಗ ಆಗಿದೆ ಅದೆಲ್ಲವೂ ಚರ್ಚೆ ಮಾಡಿ ಇನ್ನೊಂದು ಸಂದರ್ಭದಲ್ಲಿ. ಅದರ ವಿರೋಧ ಪಕ್ಷವು ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ. ಅದನ್ನ ಹತ್ತಿಕ್ಕತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರ ಅಮಾನತು ವಾಪಸ್ಸು ಅಸಂವಿಧಾನಕ್ಕಂತ ಈಗ ಆಯೋಗದಿಂದ ಸರ್ಕಾರದ ಯಾಕಂದ್ರೆ ಸ್ಪೀಕರ್ ಸಿಎಂ ವಾಪಸ್ ಅವರೇ ಸುಪ್ರೀಂ ಅಲ್ಲ, ಸದನ ಸುಪ್ರೀಂ ಅಂತ ಮುಖ್ಯಮಂತ್ರಿಗಳು ಅವರು ಕೂಡ ಆಯ್ನೊಮ್ಮೆ ಕಾಂಗ್ರೆಸ್ ಅಲ್ಲೇ ಇದ್ದಾರೆ, ಅವ್ರ ಅಭಿಪ್ರಾಯ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಚರ್ಚೆ ಮಾಡಲಿ. ನಾವ್ ಹೇಳ್ತಾ ಇರ್ತಕ್ಕಂಥದ್ದು 18 ಶಾಸಕರು ಅಮಾನತ್ ಮಾಡಿದ್ದೆ ಪ್ರಜಾಪ್ರಭುತ್ವ ವಿರೋಧಿ ನೀತಿ, ಅನ್ಡೆಮೊಕ್ರೆಟಿಕ್. ಸ್ಪಷ್ಟವಾಗಿ ಹೇಳ್ತದೆ, ಶಾಸಕರನ್ನ ಅಮಾನತ್ ಮಾಡಬೇಕಾದ್ರೆ ಆ ಸದನದ ಎಷ್ಟು ದಿನಗಳು ಬಾಕಿ ಇರ್ತದೆ ಅದಕ್ಕಷ್ಟೇ ಅಮಾನತ್ ಮಾಡಬಹುದು ಅಂತೇಳಿ ಸ್ಪಷ್ಟವಾಗಿದೆ. ಬೇರೆ ರಾಜ್ಯದಲ್ಲಿ ಏನಾಗಿದೆ, ಮತ್ತೊಂದು ಕಡೆ ಏನಾಗಿದೆ ಅದೆಲ್ಲ ಪ್ರಶ್ನೆ. ಆದ್ರೆ ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣ ಬಿಗಿತಾರಲ್ಲ ಇವತ್ತು ಕಾಂಗ್ರೆಸ್ನವರು. ಇವತ್ತೇನು ಆ ತೀರ್ಮಾನ ತೆಗೆದುಕೊಂಡಿದ್ರು ಅದು ಸಂವಿಧಾನ ವಿರೋಧಿ ನಡೆ ಅನ್ನೋದು ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು. ಮುಂದಿನ ನವೆಂಬರ್ವರೆಗೆ ರಾಜ್ಯಾಧ್ಯಕ್ಷರ ಕಂಟಿನ್ಯೂ ಆಗ್ತದೆ, ಚರ್ಚೆ ನಡೀತದೆ. ಯಾವುದೇ ಚುನಾವಣೆ ಮಾಡಲ್ಲ. ನಿನ್ಗಿರೋ ಕ್ಯೂರಿಯಾಸಿಟಿ ನನಗೂ ಇದೆ, ನೋಡೋಣ, ವಿಚಾರಿಸ್ತೇನೆ. ಥ್ಯಾಂಕ್ ಯು ಅಣ್ಣ, ಧನ್ಯವಾದ. ಸಂಘಟನೆ ದೃಷ್ಟಿಯಿಂದ ಕರೆದು ಸಂಘಟನಾ ಸಭೆ ಇಲ್ಲ, ಅದು ಮತ್ತೆ ರಾಧಾಮಂದಾಸ್ ಮಾತಾಡ್ತಾರೆ. ಥ್ಯಾಂಕ್ ಯು.